ಕಣ್ಣಲ್ಲಿ ನೀರಿಲ್ಲದೆ ನನಗೆ ಕಣ್ಣಲ್ಲಿ ರಕ್ತನೇ ಅನುಭವಿಸಿದ್ದೀನಿ. ಪ್ರತಿದಿನ ಇದ್ರಲ್ಲಿ ಸತ್ತಿದ್ದೀನಿ. ನೀನು ಅಳ್ಬೇಡತ್ತೆ, ನಿನ್ನ ಹತ್ರ ನನ್ನ ಕರಳೆಲ್ಲ ಚುರುಕಂತದೆ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದ್ರೆ ಏನು ಬೇಕಾದ್ರೆ ಮಾಡ್ಬೋದಿತ್ತು. ಅದಕ್ಕೆ ನನಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಬಂದಿದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ಹಳೆ ವಿಚಾರ ಎಲ್ಲ ಎತ್ತು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೊಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ನನ್ನ ತಂದೆ ತಾಯಿ ಅನುಭವಿಸಿದ್ದಾರೆ, ನನ್ನ ಗಂಡನಿಗೂ ಇಷ್ಟೆಲ್ಲ ಅನುಭವ ಆಗಿದೆ. ಕೆಟ್ಟದಾಗಿ ಅವ್ರ ಬಗ್ಗೆನೂ ಬರೆದಿದ್ದಾರೆ ಅಲ್ಲಿ, ಅವ್ರು ಯಾಕೆ ಮುಸ್ಲಿಮ್ಗೆ ಮದುವೆ ಆಗಿರೋದು, ಅದರಲ್ಲೂ ಅಜೆಂಡಾ ಇದೆ ಅಂತ. ಅಲ್ಲಮ್ಮ, ಅವ್ರು ಈಗ ತಾನೇ ಬಂದಿದ್ದಾರೆ. ಅದಕ್ಕೆ ಮುಂಚೆ ಸಿನಿಮಾದ ಮುಂದಿನ ಕತೆ ಹೇಳ್ತಾ ಇದೆಯಲ್ಲಮ್ಮ. ನೋಡು, ಗ್ರೂಪ್ ಡ್ಯಾನ್ಸ್ ಮಾಡು, ಸಿನಿಮಾ ಡೈರೆಕ್ಷನ್ ಮಾಡಬೇಡ. ಫ್ಲಾಶ್ ಬ್ಯಾಕ್. ನೆನ್ನೆ ಬೆಳಗ್ಗೆ ಎದ್ದೆ, ಸಾಮಾನ್ಯವಾಗಿ ನಾರ್ಮಲ್ ಡೇ ಅಂತ. ಫೋನ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ದರ್ಶನ್ ಸರ್ ಅರೆಸ್ಟು. ಕೈ ಕಾಲೆಲ್ಲ ತಣ್ಣಕ್ಕಾಗೋಯ್ತು. ನಿಮ್ಗೆ ಬೆಳಗಾಗಿ ಎದ್ದ ತಕ್ಷಣ ಬೆಟ್ಟಿ ಇಂಗ್ಲಿಷ್ ಪೇಪರ್ ಇಲ್ಲ ಅಂದ್ರೆ ತಮ್ಮ ತಿರ್ಪೆ ಜೀವನ ಸಾಗದೇ ಇಲ್ಲ. ಆ್ಯಂಡ್ ಈ ಥರ ನಮ್ಮವ್ರಿಗಾದ್ರೆ ಇದೇನೋ ನಮ್ಮ ಪರಿವಾರದವ್ರಿಗೆ ಆಗೋಗಿದೆ ಅಂತ ಆ ಥರ ಒಂದು ಮನಸ್ಸು ತುಂಬಾನೇ ಬೇಜಾರಲ್ಲಿದೆ ನೆನ್ನೆ ಬೆಳಗಿಂದ. ಅಯ್ಯೋ, ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಆಪ್ಟಿಮಿಸ್ಟಿಕಲಿ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಇದು ಅವ್ರಿಗೆ ಪರಿಚಯ ಇದ್ದವರು ಇದು ಈ ಥರ ಕಾರ್ಯ ಮಾಡಿರಬೇಕು. ಅವ್ರು ಸ್ವತಃ ಈ ಥರ ಕಾರ್ಯ ಮಾಡೋಕ್ಕಾಗಲ್ಲ. ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ? ಕಣಪ್ಪ, ಲೆಕ್ಕ ಹಾಕಿದ್ದೀನಿ. ಆಯ್ತು, ನಡಿ ಅಂತ ನನಗೆ ಗೊತ್ತಿರೋ ದರ್ಶನ ಈ ಥರ ಯಾವುದೇ ಒಂದು ಸ್ಕ್ಯಾಂಡಲಲ್ಲಿ ಇನ್ವಾಲ್ವೇ ಆಗಲ್ಲ ಅಂತ ನನಗೆ ತುಂಬಾ ನಂಬಿಕೆ ಇದೆ. ಕೆಲ್ಸ ಇದ್ರೆ ಕೈನಾರೆ ಆಚೆಲೋಕ ಬದಿರ ಬೆಂಟೆಯ ಹೋಗ ಮುಖ ಚಿಕ್ಕ ಮುಚ್ಕೊಂಡು. ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರ್ಗೆ ಏನು ಕರ್ಕೊಂಡು ಹೋಗಿದ್ದಾರೆ, ಅವ್ರು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ. ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನಿಮ್ಮ ಮೀಡಿಯಾನಲ್ಲಿ ನಾನು ನೋಡಿ, ನಾನು ಮೀಡಿಯಾ ವಿರುದ್ಧ ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ, ಹಾಗೆಲ್ಲ ಅಳಬಾರ್ದು. ನಾನು ಹೋಗೋ ಮನುಷ್ಯನೇ ಇಲ್ಲ. ಐ ಆಮ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಶುಗರ್ ಇದ್ರೆ ಗಾಯ ವಾಸಿ ಆಗಲ್ಲ ಮಚ್ಚೆ, ಬೇರೆ ಚೆಕ್ ಮಾಡ್ಕೋ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನನ್ನ ಚಿಕ್ಕ ಬ್ಯಾಕ್ಗ್ರೌಂಡಿಂದ ಇಲ್ಲಿ ತನಕ ಮೇಲ್ ಬಂದು ಬೆಳೆದಿರೋಳು ನಾನು. ಹೇಗೋ ನೀನು ಚೆನ್ನಾಗಿದ್ರೆ ಸಾಕಮ್ಮ, ಹೆತ್ತೊಟ್ಟೆ ತಣ್ಣಗಿರುತ್ತೆ. ದಯವಿಟ್ಟು ಎಲ್ಲ ಮೀಡಿಯಾದವ್ರು ನನ್ನ ಕೈ ಹಿಡೀರಿ. ನಿಮ್ಮ ಮನೆ ಮಗಳು ನಾನು, ತಿರ್ಗಾ ನನಗೆ ಬೆಳೆಸಿ. ಊರ್ ಸುಬ್ಬಿ, ಸಾಕ್ ಹೋಗೆ ನಿನ್ ದೊಂಬರಾಟ. ಹಾಗೆ ಹೋಗ್ತಾ ಇನ್ನೂ 4 ಮನೆ ಮುಂದೆ ಕುಣಿದ್ಬಿಟ್ಟು ಹೋಗು. ಟ್ರೋಲ್ ಮಾಡೋಕ್ಕೆ ದಯವಿಟ್ಟು ಯಾರ್ಯಾರು ಟ್ರೋಲರ್ಸ್ ಇದ್ದಾರೋ ದಯವಿಟ್ಟು ನಿಲ್ಲಿಸಿ. ನಾನು ತುಂಬ ನೊಂದಿದ್ದೀನಿ ಈ ವಿಚಾರದಲ್ಲಿ. ಕೆಟ್ಟ ಪದಗಳು ಬಳಸೋದು. ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಕೆಟ್ಟದಾಗಿ ಮಾತಾಡಬೇಕು. ಡ್ರಗ್ ಡೀಲರ್ ಇವರು ನಡೆಸ್ತಾ ಇರೋ ಕಾರ್ಗಳು ಬಂದು ಡ್ರಗ್ಸ್ ಡೀಲಿಂಗಿಂದ ಬಂದಿದೆ. ಇವರು ಐಶೋ ಆರಾಮ್ ಜಿಂದಗಿ ಬಂದು ತಪ್ಪು ದುಡ್ಡಿಂದ ಬಂದಿದೆ. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಇದೆಲ್ಲ ದಯವಿಟ್ಟು ಟ್ರೋಲರ್ಸು ನನ್ನ ವಿರುದ್ಧವಾಗಿ ನಿಲ್ಲಿಸಲೇಬೇಕು ಅಂತ ನಾನು ನಿಮ್ಮ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನುಷ್ಯನ ಗುಣ ಅಳಿಯೋದು ಅವನ ಹಾಕೊಂಡಿರೋ ಬಟ್ಟೆಯಿಂದ ಅಲ್ಲ, ನೋಡ್ಕೊಳ್ಳೋ ರೀತಿಯಿಂದ ತಿಳ್ಕೊಳ್ಳಿ. ಯಾರಾದ್ರೂ ತಂದೆ ತಾಯಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ, ಒಂದು ಟ್ರೋಲಿಂಗ್ ಇಂದ ಒಬ್ಬನ ಸಾವೇ ಆಗಿದೆ. ಈಗ ರೇಣುಕಾ ಸ್ವಾಮಿನ ನೋಡಿದ್ರೆ ಯಾವ್ಯಾವ ತಂದೆ ತಾಯಿ ನೋಡ್ತಿದ್ರೆ ನಿಮ್ಮ ಹಳೆ ಮಕ್ಕಳಿಂದಾನೇ ನೀವು ಕಲ್ಸ್ಕೊಡಿ. ಅಲ್ಲ ಚೂಡಾಮಣಿ, ಎಪ್ಪು ಮಲಗಿದ್ದ ಅವನ ಹುತ್ತಕ್ಕೆ ಕೈ ಹಾಕಿ ಕೆಡಕ್ಬಿಟ್ಟು ಈಗ ಒಬ್ರು ತಲೆ ಮೇಲೆ, ಒಬ್ರು ಕಿವಿ ಮೇಲೆ, ಒಬ್ರು ಬಾಯಿ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ರೆ ಏನ್ ಹೇಳು. ಮಗಳೇ, ನೀನು ಯಾರಿಗೂ ಟ್ರೋಲ್ ಮಾಡಬಾರ್ದು, ಯಾರ ಮನ್ಸಿಗೂ ಬೇಜಾರು ಮಾಡಬಾರ್ದು, ಯಾರಿಗೂ ಕಮೆಂಟ್ಸ್ ಮಾಡಬಾರ್ದು, ಯಾರಿಗೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು. ಅಯ್ಯೋ, ನೀನು ಬಾಳ ಭಕ್ತಿಸ್ಕೊಳ್ಳ, ನೀನು ಚಾಪೆಲ್ ಮುದ್ರಕೊಂಡಾಗ ನಿನ್ನ ಬಾಯಿಗೆ ನನ್ನ ನಾಳೆ ಎಕ್ಕಡ ತುರ್ಕ. ನಮ್ಮದೇ ಜಾಗಿರಾತು ಅಂತ ಕೆಟ್ಟ ಮೆಸೇಜ್ಗಳು ನಾವು ಹಾಕಬಾರ್ದು ಅಂತ ಪ್ರತಿಯೊಬ್ಬರಿಗೂ, ಹಿರಿಯರಿಗೂ ಕಿರಿಯರಿಗೂ ಇದರ ಜ್ಞಾನ ಇರಬೇಕು. ಸಾರ್ಥಕವಾಯ್ತು. ನನಗೆ ಗೊತ್ತಿತ್ತು ಯಾವತ್ತಾದ್ರೂ ಒಂದು ದಿನ ಈ ನಿನ್ನ ಕುಲಿಗೆಟ್ಟ ನಾಲ್ಗೆಲಿಂತ ಮಾತು ಬರುತ್ತೆ ಅಂತ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಆ್ಯಂಡ್ ದಯಮಾಡಿ ನನ್ನನ್ನು ಟ್ರೋಲ್ ಮಾಡೋದು ಬಿಟ್ಬಿಡಿ. ನನ್ನ ಬಗ್ಗೆ ಕೆಟ್ಟದಾಗಿ ನೀವು ಯಾಕೆ ಬದುಕಿದ್ದೀರಾ ಆ ಥರನೂ ನಾನು ಓದಿದ್ದೀನಿ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನಾನು ಎಷ್ಟು ನೊಂದಿದ್ದೀನಿ ಅಂದರೆ ನಾನು ಅಷ್ಟು ನೊಂದಿದ್ದೀನಿ. ಆ್ಯಂಡ್ ಏನಾದರೂ ಒಂದು ಕೆಲಸ ನನಗೆ ಬಂದರೆ, ಹೌದು ನನ್ನ ಸಂಭಾವನೆ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ, ದೊಡ್ಡ ಸಂಭಾವನೆ ನಿಮಗೆ ಇಷ್ಟು ಬೇಕು, ಈ ಥರ ಕೇಸಲ್ಲಿ ಇದ್ದೀರಾ ನೀವು ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ಅವಳಿಗೆ ಎಷ್ಟು ಆಸೆ ಇರಬೇಕು, ನಿನಗೆ ಎಷ್ಟು ಇರಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ, ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಅದಕ್ಕೆ ಬರೀ ಪತ್ರ ಬರೆದ್ಬಿಟ್ಟು ನಾನು ದಯವಿಟ್ಟು ನನಗೆ ಈ ವಿಚಾರದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಈಗಲೇ ಹತ್ಬಿಟ್ಟಿದ್ದೀನಿ. ಎಷ್ಟೋ ರಾತ್ರಿಗಳು, ವರ್ಷಾಂಗಟ್ಲೆ 3 ವರ್ಷ ಆಗಿದೆ, ಪ್ರತಿ ರಾತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನನ್ನ ಪಿಲ್ಲೋ ಪೂರ್ತಿ ಒದ್ದೆ ಆಗೋಗಿದೆ. ನಮ್ಮ ಮನೆ ಬರ ಇದನ್ನು ಕೇಳಬೇಕಲ್ಲ.
ಕೂತ್ಕೊಂಡು ಎರಡು ಬಿಟ್ಟು ಎಳ್ಕೊಂಬರೋದು ಬಿಟ್ಬಿಟ್ಟು ನಮ್ಮವ್ರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.